ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಈಗ ನಾವು ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 17ನೇ ಅಧ್ಯಾಯದಲ್ಲಿದ್ದೇವೆ. ಈ ಪವಿತ್ರ ಧನುರ್ಮಾಸದಲ್ಲಿ ಶ್ರೀಮದ್ ಭಾಗವತವನ್ನು ಕೇಳುವುದು ಅತ್ಯಂತ ಪುಣ್ಯಕರ. ಈ ಅಧ್ಯಾಯದಲ್ಲಿ ನಾವು ಪರೀಕ್ಷಿತ ಮಹಾರಾಜ ಎತ್ತು ಹಾಗೂ ಹಸುವನ್ನು ಉಪದ್ರ ಮಾಡ್ತಿರುವಂತಹ, ತೊಂದರೆ ಕೊಡ್ತಿರುವಂತಹ ಒಬ್ಬ ಪುರುಷನನ್ನು ನೋಡಿ ಆತನನ್ನು ಪ್ರಶ್ನಿಸ್ತಾನೆ. ಆಮೇಲೆ ಆತ ಹಸು ಮತ್ತು ಎತ್ತುಗಳಲ್ಲಿ ವಿಶೇಷವಾಗಿ ಅವರ ಕಷ್ಟವನ್ನು ವಿಚಾರಿಸಿಕೊಳ್ತಾ ಇದ್ದಾನೆ. ಹಾಗೆಯೇ ಅನೇಕ ರಾಜನ ಕರ್ತವ್ಯಗಳನ್ನು ಕೂಡ ಆತ ಹೇಳ್ತಾ ಇದ್ದಾನೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳನ್ನು ನಾವು ನೋಡ್ತಾ ಹೋಗೋಣ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಮೊದಲನೆಯದಾಗಿ 1ನೇ ಸ್ಕಂದದ 17ನೇ ಅಧ್ಯಾಯದ 17ನೆಯ ಶ್ಲೋಕ. ಧರ್ಮ ಉವಾಚ ಏತದ್ವಹ ಪಾಂಡವೇಯಾನಾಂ ಯುಕ್ತಮಾರ್ತಾ ಭಯಂ ವಚಃ ಯೇಷಾಂ ಗುಣಗಣೈಃ ಕೃಷ್ಣೋ ದೌತ್ಯಾದೌ ಭಗವಾನ್ ಕೃತಃ. ಎತ್ತಿನ ರೂಪದಲ್ಲಿದ್ದಂತಹ ಧರ್ಮಪುರುಷ ಈ ರೀತಿಯಾಗಿ ಪರೀಕ್ಷಿತ ಮಹಾರಾಜನಿಗೆ ಉತ್ತರವನ್ನು ಕೊಡ್ತಾನೆ. ಆಗ ಧರ್ಮಪುರುಷನು ಹೀಗೆಂದನು, ಈಗ ತಾನೇ ಹೇಳಿದ ನಿನ್ನ ಈ ಮಾತುಗಳು ಪಾಂಡವರ ವಂಶದವರಿಗೆ ಯೋಗ್ಯವಾದವು. ಪಾಂಡವರ ಭಕ್ತಿಯುಕ್ತವಾದ ಸದ್ಗುಣಗಳಿಗೆ ಮೆಚ್ಚಿಯೇ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ಅವರ ದೂತ ಕಾರ್ಯಗಳನ್ನು ಮಾಡಿದನು. ಈ ಶ್ಲೋಕಕ್ಕೆ ಭಾವಾರ್ಥ ಈ ರೀತಿಯಾಗಿದೆ. ಪರೀಕ್ಷಿತ ಮಹಾರಾಜನ ಭರವಸೆಯ ಮತ್ತು ಪ್ರತಿಭಟನೆಯ ಮಾತುಗಳು ಅವನ ನಿಜವಾದ ಶಕ್ತಿಯ ಅತಿಶಯೋಕ್ತಿಗಳು ಎಂದಿಗೂ ಅಲ್ಲ. ಸ್ವರ್ಗಲೋಕದ ದೇವತೆಗಳಾದರೂ ಧರ್ಮ ತತ್ವಗಳನ್ನು ಮೀರಿದರೆ ತನ್ನ ಬಿಗಿಯಾದ ಆಡಳಿತವನ್ನು ತಪ್ಪಿಸಿಕೊಳ್ಳಲಾರರೆಂದು ಅವನು ಹೇಳಿದ್ದಾನೆ. ಮಿಥ್ಯಾಗರ್ವ ಅವನಿಗೆ ಇದ್ದಿಲ್ಲ, ಏಕೆಂದರೆ ಭಕ್ತನು ಭಗವಂತನಿಗೆ ಸಮಾನವಾದ ಶಕ್ತಿಯುಳ್ಳವನು. ಕೆಲವು ವೇಳೆ ಭಗವಂತನ ಅನುಗ್ರಹದಿಂದ ಇನ್ನೂ ಹೆಚ್ಚಿನ ಶಕ್ತಿಶಾಲಿ. ಭಕ್ತನು ಕೊಟ್ಟ ಮಾತು ಈಡೇರುವುದು ಕಷ್ಟಕರವಾಗಿದ್ದಾಗಲೂ ಅದು ಭಗವಂತನ ಅನುಗ್ರಹದಿಂದ ನೆರವೇರುತ್ತದೆ. ಪಾಂಡವರ ಶುದ್ಧವಾದ ಭಕ್ತಿಪೂರ್ಣ ಸೇವೆಯಿಂದಲೂ ಪೂರ್ಣ ಶರಣಾಗತಿಯಿಂದಲೂ ಕೃಷ್ಣನು ಅರ್ಜುನನ ಸಾರಥಿಯಾದನು ಮತ್ತು ಪಾಂಡವರ ದೂತ ಕಾರ್ಯವನ್ನು ವಹಿಸಿದನು. ತನ್ನ ಭಕ್ತರಿಗಾಗಿ ನೆರವೇರಿಸುವಂತಹ ಈ ಕರ್ತವ್ಯಗಳು ಕೃಷ್ಣನಿಗೆ ತುಂಬ ಪ್ರಿಯವಾದವು, ಏಕೆಂದರೆ ಪರಿಪೂರ್ಣ ಪ್ರೇಮ ಮತ್ತು ಭಕ್ತಿಯಿಂದ ಭಗವಂತನ ಸೇವೆ ಮಾಡುವುದರ ಹೊರತಾಗಿ ಬೇರೆ ನಿಷ್ಠೆ ಇಲ್ಲದ ಶುದ್ಧ ಭಕ್ತನಿಗೆ ಸೇವೆ ಸಲ್ಲಿಸಲು ಭಗವಂತನು ಬಯಸುತ್ತಾನೆ. ಕೃಷ್ಣನ ಪ್ರಖ್ಯಾತ ಸ್ನೇಹಿತನು ಮತ್ತು ಸೇವಕನೂ ಆದ ಅರ್ಜುನನ ಮೊಮ್ಮಗ ಪರೀಕ್ಷಿತ ಮಹಾರಾಜನು ತನ್ನ ಪಿತಾಮಹನಂತೆ ಕೃಷ್ಣನಲ್ಲಿ ಶುದ್ಧ ಭಕ್ತಿಯನ್ನು ಇಟ್ಟಿದ್ದನು. ಆದುದರಿಂದಲೇ ಅವನು ನಿಸ್ಸಹಾಯಕನಾಗಿ ತಾಯಿಯ ಗರ್ಭದಲ್ಲಿದ್ದಾಗ ಮತ್ತು ಅಶ್ವತ್ಥಾಮನ ಬ್ರಹ್ಮಾಸ್ತ್ರದ ದಾಳಿಯಾದಾಗ ಅವನ ರಕ್ಷಣೆಗಾಗಿ ಸದಾ ಕೃಷ್ಣನು ಅವನೊಡನೆ ಇದ್ದನು. ಭಕ್ತನನ್ನು ಭಗವಂತನು ಯಾವಾಗಲೂ ರಕ್ಷಿಸುವನು. ಆದುದರಿಂದ ಪರೀಕ್ಷಿತನು ನೀಡಿದ ರಕ್ಷಣೆಯ ಭರವಸೆ ಎಂದಿಗೂ ಅರ್ಥಹೀನವಾಗಿ ಇರಲಾರದು. ಧರ್ಮಪುರುಷನು ಇದನ್ನು ಒಪ್ಪಿಕೊಂಡನು. ರಾಜನು ತನ್ನ ಶ್ರೇಷ್ಠ ಪದವಿಗೆ ತಕ್ಕಂತೆ ವರ್ತಿಸಿದುದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿದನು. ಮುಂದಿನ ಶ್ಲೋಕ 18ನೆಯ ಶ್ಲೋಕ. ನ ವಯಂ ಕ್ಲೇಶ ಬೀಜಾನಿ ಯತಃ ಸ್ಯುಃ ಪುರುಷರ್ಷಭ ಪುರುಷಂ ತಂ ವಿಜಾನೀಮೋ ವಾಕ್ಯಭೇದ ವಿಮೋಹಿತಾಃ. ಧರ್ಮಪುರುಷನು ತನ್ನ ಮಾತನ್ನು ಮುಂದುವರಿಸುತ್ತಾ ಈ ರೀತಿಯಾಗಿ ಹೇಳುತ್ತಾನೆ. ಹೇ ಮಾನವ ಶ್ರೇಷ್ಠನೇ, ನಮ್ಮ ಕಷ್ಟಗಳಿಗೆ ನಿರ್ದಿಷ್ಟವಾಗಿ ಕಾರಣನಾದ ದುಷ್ಟನು ಯಾರು ಎಂಬುದನ್ನು ನಿರ್ಧರಿಸುವುದು ಬಹು ಕಷ್ಟ, ಏಕೆಂದರೆ ನಾವು ಬೇರೆ ಬೇರೆ ದಾರ್ಶನಿಕರ ಬೇರೆ ಬೇರೆ ಅಭಿಪ್ರಾಯಗಳಿಂದ ದಿಗ್ಭ್ರಮೆಗೊಂಡಿರುತ್ತೇವೆ. ಲೋಕದಲ್ಲಿ ಹಲವು ಬಗೆಯ ತತ್ವಗಳನ್ನು ಪ್ರತಿಪಾದಿಸುವ ದಾರ್ಶನಿಕರಿದ್ದಾರೆ. ಅವರು ಬೇರೆ ಬೇರೆ ಜೀವಿಗಳ ಯಾತನೆಗೆ ಮತ್ತು ಪರಿಣಾಮಕ್ಕೆ ಕಾರಣವಾದಂತಹ ವಿಷಯವಾಗಿ ತಮ್ಮದೇ ಆದ ಕಾರಣವನ್ನೂ ಪರಿಣಾಮವನ್ನೂ ಮುಂದಿಡುತ್ತಾರೆ. ಸಾಮಾನ್ಯವಾಗಿ ಅವರು 6 ಮಂದಿ: ವೈಶೇಷಿಕ ದರ್ಶನದ ಪ್ರತಿಪಾದಕರಾದ ಕಣಾದರು, ನ್ಯಾಯ ಪ್ರತಿಪಾದಕರಾದ ಗೌತಮರು, ಯೋಗ ಪ್ರತಿಪಾದಕರಾದ ಪತಂಜಲಿಗಳು, ಸಾಂಖ್ಯ ದಾರ್ಶನಿಕರಾದ ಕಪಿಲರು, ಕರ್ಮ ಮೀಮಾಂಸೆಯ ಪ್ರತಿಪಾದಕರಾದ ಜೈಮಿನಿಯವರು, ವೇದಾಂತ ದರ್ಶನ ಗ್ರಂಥಕಾರರಾದ ವೇದವ್ಯಾಸರು. ಧರ್ಮಪುರುಷನಾದ ವೃಷಭ ಹಾಗೂ ಭೂದೇವಿಯಾದ ಹಸು ತಮ್ಮ ದುಃಖಗಳಿಗೆ ಕಲಿಪುರುಷನೇ ನೇರವಾಗಿ ಕಾರಣನೆಂದು ತಿಳಿದಿದ್ದರು. ಆದರೂ
ತಾವು ಭಗವದ್ಭಕ್ತರಾದುದರಿಂದ ಭಗವಂತನ ಆಜ್ಞೆ ಇಲ್ಲದೆ ತಮ್ಮನ್ನು ಯಾರೂ ಹಿಂಸೆ ಮಾಡರೆಂದು ಚೆನ್ನಾಗಿ ಅರಿತಿದ್ದರು. ಪದ್ಮಪುರಾಣದಲ್ಲಿ ಹೇಳಿರುವಂತೆ ನಮ್ಮ ಪಾಪದ ಬೀಜಗಳು ಫಲಿಸುವುದೇ ಈಗಿನ ಎಲ್ಲ ಕಷ್ಟಗಳಿಗೆ ಕಾರಣ. ಅಂತಹ ಬೀಜ ರೂಪದ ಪಾಪಗಳು ಶುದ್ಧ ಭಕ್ತಿಯ ಸೇವಾಚರಣೆಯಿಂದ ಕ್ರಮೇಣ ಮಾಸಿ ಹೋಗುತ್ತವೆ. ಭಕ್ತರು ತಮಗೆ ತೊಂದರೆ ಮಾಡಿದವರನ್ನ ನೋಡಿದರೂ ತಮಗೆ ತೊಂದರೆ ಕೊಟ್ಟದ್ದಕ್ಕಾಗಿ ಅವರ ಮೇಲೆ ತಪ್ಪು ಹೊರಿಸುವುದಿಲ್ಲ. ಆ ತಂಟೆಕೋರನು ಯಾವುದೋ ನೇರವಲ್ಲದ ಕಾರಣಗಳಿಂದ ಹಾಗೆ ವರ್ತಿಸುವಂತೆ ಆಗಿರುವನೆಂದು ಗ್ರಹಿಸುವರು. ಭಗವಂತನೇ ಅಂತಹ ಕಷ್ಟಗಳನ್ನು ಅಲ್ಪ ಪ್ರಮಾಣದಲ್ಲಿ ನೀಡಿದ್ದಾನೆ, ಇಲ್ಲವಾದರೆ ಅವು ಇನ್ನೂ ಹೆಚ್ಚಾಗಿರುತ್ತಿದ್ದವು ಎಂದೇ ಭಾವಿಸಿಕೊಂಡು ಸಹಿಸಿಕೊಳ್ಳುವರು. ತೊಂದರೆ ಕೊಟ್ಟವರ ಮೇಲೆ ದೂರನ್ನು ಪಡೆಯಲು ಪರೀಕ್ಷಿತನು ಬಯಸಿದ್ದನು. ಆದರೆ ಮೇಲೆ ಹೇಳಿದ ಕಾರಣಗಳಿಂದ ಅವರು ದೂರು ಕೊಡಲು ಒಪ್ಪಲಿಲ್ಲ. ಕೇವಲ ಊಹಾತ್ಮಕ ಚಿಂತಕರು ಮಾತ್ರವೇ ಭಗವಂತನ ಅನುಮೋದನೆಯನ್ನು ಮಾನ್ಯ ಮಾಡುವುದಿಲ್ಲ. ಕಷ್ಟಗಳಿಗೆ ಕಾರಣಗಳನ್ನು ಮುಂದಿನ ಶ್ಲೋಕಗಳಲ್ಲಿ ವರ್ಣಿಸುವಂತೆ ತಮ್ಮದೇ ಆದ ರೀತಿಯಲ್ಲಿ ಕಂಡುಕೊಳ್ಳಲು ಯತ್ನಿಸುತ್ತಾರೆ. ಶ್ರೀಲ ಜೀವ ಗೋಸ್ವಾಮಿಯವರು ಹೇಳಿರುವಂತೆ, ಹಾಗೆ ಊಹಾತ್ಮಕವಾಗಿ ಚಿಂತಿಸುವವರು ತಮ್ಮಷ್ಟಕ್ಕೇ ಭ್ರಮೆಗೊಂಡವರು. ಎಲ್ಲ ಕಾರಣಗಳಿಗೂ ಮೂಲ ಕಾರಣನು ಪರಮ ದೇವೋತ್ತಮ ಪುರುಷನೆಂದು ಅವರು ತಿಳಿಯಲಾರರು. ಶ್ಲೋಕ 19. ಕೇಚಿದ್ವಿಕಲ್ಪವಸನ ಆಹುರಾತ್ಮಾನಮಾತ್ಮನಃ ದೈವಮನ್ಯೇ ಅಪರೇ ಕರ್ಮ ಸ್ವಭಾವಮಪರೇ ಪ್ರಭುಂ. ಎಲ್ಲ ಬಗೆಯ ದ್ವಂದ್ವವನ್ನು ನಿರಾಕರಿಸುವ ಕೆಲವರು ದಾರ್ಶನಿಕರು ತಮ್ಮ ಸುಖ ದುಃಖಗಳಿಗೆ ತಾವೇ ಕಾರಣವೆನ್ನುತ್ತಾರೆ. ಇತರರು ದೈವಶಕ್ತಿಗಳು ಕಾರಣವೆನ್ನುತ್ತಾರೆ. ಮತ್ತೆ ಕೆಲವರು ಕರ್ಮವೇ ಕಾರಣವೆನ್ನುತ್ತಾರೆ. ಜಡ ಭೌತವಾದಿಗಳು ಪ್ರಕೃತಿಯನ್ನು ಅಂತಿಮ ಕಾರಣವಾಗಿ ಹೇಳುತ್ತಾರೆ. ಬೇರೆ ಬೇರೆಯವರು ನಮಗೆ ಬಂದಿರುವಂತಹ ಸುಖ ದುಃಖಗಳಿಗೆ ಬೇರೆ ಬೇರೆಯ ಕಾರಣವನ್ನು ಕೊಡ್ತಾರೆ ಎಂಬುದಾಗಿ ಧರ್ಮಪುರುಷ ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ. ಮೇಲೆ ಹೇಳಿರುವಂತೆ ಜೈಮಿನಿ ಮತ್ತು ಅವನ ಅನುಯಾಯಿಗಳಂತಹ ದಾರ್ಶನಿಕರು ಕಾಮ್ಯಕರ್ಮವೇ ಎಲ್ಲ ಸುಖ ದುಃಖಗಳಿಗೆ ಮೂಲ ಕಾರಣವೆಂದು ಸಿದ್ಧಾಂತ ಮಾಡುವರು. ಓರ್ವ ಶ್ರೇಷ್ಠ ಅಧಿಕಾರಿ ಅಥವಾ ಬಲಿಷ್ಠನಾದ ದೇವತೆ ಇದ್ದರೂ ಕೂಡ ಅವರು ಕಾಮ್ಯಕರ್ಮದ ಪ್ರಭಾವಕ್ಕೆ ಒಳಪಟ್ಟವರು. ಏಕೆಂದರೆ ಅವರು ಯಾರೋ ಒಬ್ಬನಿಗೆ ಅವನ ಕರ್ಮಕ್ಕೆ ತಕ್ಕ ಫಲವನ್ನು ನೀಡುತ್ತಾರೆ. ಕರ್ಮವು ಸ್ವತಂತ್ರವಲ್ಲ, ಅದನ್ನು ಮಾಡುವ ಕರ್ತೃ ಇರುತ್ತಾನೆ. ಆದುದರಿಂದ ಕರ್ಮ ಮಾಡುವವನು ತಾನೇ ತನ್ನ ಸುಖ ದುಃಖಗಳಿಗೆ ಕಾರಣನೆಂದು ಅವರ ಅಭಿಪ್ರಾಯ. ಭೌತಿಕ ಸ್ನೇಹದಿಂದ ಮನಸ್ಸನ್ನು ಬಿಡಿಸಿಕೊಂಡವನು ಭೌತಿಕ ದುಃಖಾನುಭವದಿಂದಲೂ ತನ್ನನ್ನು ಬಿಡಿಸಿಕೊಳ್ಳಬಲ್ಲನೆಂದು ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ದೃಢಪಡಿಸಿದೆ. ಆದುದರಿಂದ ಯಾರೊಬ್ಬನೂ ಮನಸ್ಸಿನ ಭೌತಿಕ ವ್ಯಾಮೋಹದಿಂದ ಅದರಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬಾರದು. ಭೌತಿಕ ಸುಖ ದುಃಖಗಳಲ್ಲಿ ತನ್ನದೇ ಆದ ಮನಸ್ಸು ತನ್ನ ಮಿತ್ರ ಅಥವಾ ಶತ್ರುವೆನಿಸುವುದು. ನಾಸ್ತಿಕರು ಹಾಗೂ ಭೌತವಾದಿಗಳು ಆದ ಸಾಂಖ್ಯ ದಾರ್ಶನಿಕರು ಭೌತ ಪ್ರಕೃತಿಯೇ ಎಲ್ಲ ಕಾರಣಗಳಿಗೆ ಕಾರಣವೆಂದು ಅಂತಿಮ ನಿರ್ಣಯವನ್ನು ಮಾಡುವರು. ಅವರ ಮತದಂತೆ ಮೂಲಭೂತಗಳ ಸೇರುವಿಕೆಗಳು ಭೌತಿಕ ಸುಖ ದುಃಖಗಳಿಗೆ ಕಾರಣಗಳು. ಅವುಗಳಿಂದ ಬೇರೆಯಾಗುವುದು ಭೌತಿಕ ನೋವುಗಳ ಬಿಡುಗಡೆಗೆ ಕಾರಣವಾಗುವುದು. ಗೌತಮ ಮತ್ತು ಕಣಾದರ ಅಭಿಪ್ರಾಯದಂತೆ ಪ್ರತಿಯೊಂದಕ್ಕೂ ಅಣು ಸಂಯೋಜನೆಯೇ ಕಾರಣ. ಅಷ್ಟಾವಕ್ರನಂತಹ ನಿರಾಕಾರವಾದಿಗಳ ಅಭಿಪ್ರಾಯದಲ್ಲಿ ಬ್ರಹ್ಮಜ್ಯೋತಿಯೇ ಎಲ್ಲ ಕಾರಣಗಳಿಗೂ ಕಾರಣ. ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತಾನೇ ಬ್ರಹ್ಮಜ್ಯೋತಿಗೆ ಮೂಲವೆಂದು ಹೇಳಿದ್ದಾನೆ. ಆದುದರಿಂದ ದೇವೋತ್ತಮ ಪುರುಷನು ಎಲ್ಲ ಕಾರಣಗಳಿಗೂ ಅಂತಿಮ ಕಾರಣನು. ಬ್ರಹ್ಮ ಸಂಹಿತೆಯಲ್ಲಿ ಶ್ರೀಕೃಷ್ಣನು ಎಲ್ಲ ಕಾರಣಗಳಿಗೂ ಕೊನೆಯ ಕಾರಣನೆಂದು ದೃಢಪಡಿಸಲಾಗಿದೆ. ಮುಂದಿನ ಶ್ಲೋಕ 20ನೆಯ ಶ್ಲೋಕ. ಅಪ್ರತರ್ಕ್ಯಾದ ನಿರ್ದೇಶ್ಯಾದ್ ಇತಿ ಕೇಷ್ವಪಿ ನಿಶ್ಚಯಃ ಅತ್ರಾನುರೂಪಂ ರಾಜರ್ಷೇ ವಿಮೃಶಸ್ವ ಮನೀಷಯ. ಕೆಲವರು ಚಿಂತನಶೀಲರ ಅಭಿಪ್ರಾಯದಂತೆ ದುಃಖದ ಕಾರಣವನ್ನು ತರ್ಕದಿಂದ ಖಚಿತಪಡಿಸಲು ಸಾಧ್ಯವಿಲ್ಲ, ಅದನ್ನು ಊಹೆಯಿಂದ ತಿಳಿಯಲು ಸಾಧ್ಯವಿಲ್ಲ, ಮಾತುಗಳಿಂದ ವ್ಯಕ್ತಪಡಿಸಲು ಶಕ್ಯವಾಗದು. ಹೇ ರಾಜರ್ಷಿಯೇ, ಇವೆಲ್ಲವನ್ನೂ ನೀನು ನಿನ್ನ ಸ್ವಬುದ್ಧಿಯಿಂದಲೇ ವಿಚಾರ ಮಾಡಿ ತೀರ್ಮಾನಿಸು. ಮೇಲೆ ಹೇಳಿದಂತೆ ಭಗವಂತನ ಆದೇಶವಿಲ್ಲದೆ ಏನೂ ನಡೆಯದೆಂದು ಭಗವದ್ಭಕ್ತರಾದ ವೈಷ್ಣವರು ನಂಬುತ್ತಾರೆ. ಭಗವಂತನು ಪರಮ ನಿರ್ದೇಶಕನು, ಏಕೆಂದರೆ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ದೃಢಪಡಿಸಿರುವಂತೆ ಅವನು ಸರ್ವವ್ಯಾಪಕನಾದ ಪರಮಾತ್ಮನಾಗಿದ್ದು ಪ್ರತಿಯೊಬ್ಬನ ಹೃದಯದಲ್ಲಿಯೂ ನೆಲೆಸಿರುತ್ತಾನೆ ಮತ್ತು ಎಲ್ಲ ಕರ್ಮಗಳನ್ನು ಕಾದು ನೋಡುತ್ತಾ ಇರುತ್ತಾನೆ ಹಾಗೂ ಎಲ್ಲ ಚಟುವಟಿಕೆಗಳಲ್ಲಿ ಸಾಕ್ಷಿಯಾಗಿರುತ್ತಾನೆ. ಯಾವನೇ ಅಪರಾಧಿಯ ತಪ್ಪುಗಳು ಅರ್ಹತೆಯುಳ್ಳ ನ್ಯಾಯಾಧೀಶನ ಮುಂದೆ
ರುಜುವಾತಾಗದಿದ್ದಲ್ಲಿ ಆತನ ಅಪಕೃತ್ಯಗಳಿಗಾಗಿ ಅವನನ್ನು ದಂಡಿಸಬಾರದೆಂಬ ನಾಸ್ತಿಕರ ವಾದವನ್ನು ಇಲ್ಲಿ ಖಂಡಿಸಲಾಗಿದೆ. ಏಕೆಂದರೆ ಇಲ್ಲಿ ನಾವು ಜೀವಿಯ ನಿತ್ಯ ಸಾಕ್ಷಿಯನ್ನು ಸದಾ ಸಹಯೋಗಿಯನ್ನೂ ಸ್ವೀಕರಿಸುತ್ತೇವೆ. ಜೀವಿಯು ತನ್ನ ಭೂತ ವರ್ತಮಾನ ಕಾಲದ ಬದುಕಿನಲ್ಲಿ ಮಾಡಿರಬಹುದಾದದ್ದನ್ನು ಮರೆಯಬಹುದು. ಆದರೆ ಈ ಭೌತಿಕ ದೇಹವೆಂಬ ವೃಕ್ಷದಲ್ಲಿ ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮ ಇವರು ಎರಡು ಹಕ್ಕಿಗಳ ಹಾಗೆ ಕುಳಿತಿರುತ್ತಾರೆ. ಅವುಗಳಲ್ಲಿ ಒಬ್ಬನಾದ ಜೀವಿಯು ಆ ಮರದ ಹಣ್ಣನ್ನು ತಿನ್ನುತ್ತಿದ್ದಾನೆ. ಪರಮಾತ್ಮನು ಜೀವಿಯ ಕರ್ಮಸಾಕ್ಷಿಯಾಗಿರುತ್ತಾನೆ. ಆದುದರಿಂದ ಪರಮಾತ್ಮನ ಲಕ್ಷಣದಲ್ಲಿರುವಂತಹ ಪ್ರಭುವು ಜೀವಿಯ ಸಕಲ ಕರ್ಮಗಳಿಗೂ ವಾಸ್ತವಿಕ ಸಾಕ್ಷಿ ಮತ್ತು ಅವನ ನಿರ್ದೇಶನದಿಂದಲೇ ಜೀವಿಯು ತನ್ನ ಪೂರ್ವ ಕರ್ಮಗಳನ್ನು ನೆನೆಸಿಕೊಳ್ಳಬಹುದು ಅಥವಾ ಮರೆಯಬಹುದು. ಆದುದರಿಂದ ಅವನೊಬ್ಬನೇ ಸರ್ವವ್ಯಾಪಕ ಅವ್ಯಕ್ತ ಬ್ರಹ್ಮ ಮತ್ತು ಪ್ರತಿಯೊಬ್ಬನ ಹೃದಯದಲ್ಲಿ ನೆಲೆಸಿದಂತಹ ಪರಮಾತ್ಮನೂ ಆಗಿರುತ್ತಾನೆ. ಅವನು ಎಲ್ಲ ಭೂತ ವರ್ತಮಾನ ಭವಿಷ್ಯಗಳನ್ನು ಬಲ್ಲವನು ಮತ್ತು ಯಾವುದನ್ನು ಅವನಿಗೆ ತಿಳಿಯದ ಹಾಗೆ ಬಚ್ಚಿಡಲು ಸಾಧ್ಯವಿಲ್ಲ. ಭಕ್ತರಿಗೆ ಈ ಸತ್ಯ ಸಂಗತಿ ತಿಳಿದಿರುತ್ತದೆ. ಆದುದರಿಂದ ಅವರು ಪ್ರತಿಫಲಕ್ಕೆ ಅತಿ ಆಕಾಂಕ್ಷೆಗೊಳ್ಳದೆ ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಡೆಸುತ್ತಾರೆ. ಅದಲ್ಲದೆ ಯಾರೇ ಆಗಲಿ ಊಹಾತ್ಮಕ ಚಿಂತನೆಯಿಂದ ಅಥವಾ ಪಾಂಡಿತ್ಯದಿಂದ ಭಗವಂತನ ಪ್ರತಿಕ್ರಿಯೆಗಳ ಮರ್ಮವನ್ನು ತಿಳಿಯಲಾರರು. ಕೆಲವರನ್ನು ಅವನು ಕಷ್ಟಕ್ಕೆ ಗುರಿ ಮಾಡುತ್ತಾನೆ, ಬೇರೆಯವರನ್ನು ಮಾಡುವುದಿಲ್ಲ. ಏಕೆ? ಪರಮಾತ್ಮನು ವೇದದ ಪರಮಜ್ಞಾನಿ, ಆದುದರಿಂದ ನಿಜವಾದ ವೇದಾಂತಿ. ಅದರೊಂದಿಗೆ ವೇದಾಂತದ ಸಂಕಲನಕಾರ. ಯಾರೂ ಅವನಿಂದ ಸ್ವತಂತ್ರರಲ್ಲ. ಪ್ರತಿಯೊಬ್ಬನೂ ಬೇರೆ ಬೇರೆ ರೀತಿಗಳಲ್ಲಿ ಅವನ ಸೇವೆಯಲ್ಲಿ ತತ್ಪರನು. ಬದ್ಧ ಸ್ಥಿತಿಯಲ್ಲಿ ಭೌತ ಪ್ರಕೃತಿಯ ಒತ್ತಡದಿಂದ ಜೀವಿಯು ಅಂತಹ ಸೇವೆಗಳನ್ನು ಸಲ್ಲಿಸುತ್ತಾನೆ. ಮುಕ್ತ ಸ್ಥಿತಿಯಲ್ಲಿದ್ದಾಗ ತನ್ನ ಇಚ್ಛೆಯಿಂದಲೇ ಭಗವಂತನ ಪ್ರೇಮಯುತವಾದಂತಹ ಸೇವೆಯನ್ನು ಮಾಡಲು ಆಧ್ಯಾತ್ಮಿಕ ಪ್ರಕೃತಿಯು ಅವನಿಗೆ ಸಹಾಯ ಮಾಡುತ್ತದೆ. ಭಗವಂತನ ಕಾರ್ಯಗಳಲ್ಲಿ ಅಸಂಬದ್ಧತೆಯೂ ಇಲ್ಲ, ಗೊಂದಲವೂ ಇಲ್ಲ. ಎಲ್ಲರೂ ಪರಮಸತ್ಯದ ಮಾರ್ಗದಲ್ಲಿ ಇರುತ್ತಾರೆ. ಹೀಗಿದ್ದರೂ ಭಗವಂತನ ಕಾರ್ಯಗಳು ಸಾಮಾನ್ಯ ಮನುಷ್ಯನಿಗೆ ಊಹಾತೀತವಾಗಿರುತ್ತವೆ. ಇದನ್ನು ಭೀಷ್ಮದೇವರು ಸರಿಯಾಗಿಯೇ ಸೂಚಿಸಿದರು. ಆದುದರಿಂದ ತಾತ್ಪರ್ಯ ಇದು: ಪರೀಕ್ಷಿತ ಮಹಾರಾಜನ ಸಮ್ಮುಖದಲ್ಲಿ ಕಾಣಿಸಿಕೊಂಡ ಧರ್ಮ ಪ್ರತಿನಿಧಿಯ ಮತ್ತು ಭೂಮಿಯ ಪ್ರತಿನಿಧಿಯ ದುಃಖಗಳು ಮಹಾರಾಜ ಪರೀಕ್ಷಿತನು ಆದರ್ಶದ ಮುಖ್ಯ ಆಡಳಿತಗಾರನೆಂಬುದನ್ನು ರುಜುಪಡಿಸಲು ಯೋಜಿತವಾಗಿದೆ. ಏಕೆಂದರೆ ಆಧ್ಯಾತ್ಮಿಕ ಅಭಿವೃದ್ಧಿಯ ಎರಡು ಆಧಾರ ಸ್ತಂಭಗಳ ಹಾಗೆ ಇರುವ ಹಸುಗಳಿಗೆ, ಭೂಮಿಗೆ ಮತ್ತು ಬ್ರಾಹ್ಮಣರಿಗೆ ಧರ್ಮತತ್ವಗಳಿಗೆ ಹೇಗೆ ರಕ್ಷಣೆ ಕೊಡಬೇಕು ಎಂಬುದನ್ನು ಅವನು ಚೆನ್ನಾಗಿ ತಿಳಿದಿದ್ದನು. ಪ್ರತಿಯೊಂದು ಭಗವಂತನ ಪರಿಪೂರ್ಣ ನಿಯಂತ್ರಣಕ್ಕೆ ಅಧೀನವಾಗಿರುತ್ತದೆ. ಇಂತಹದೇ ವಿಷಯಕ್ಕೆ ಎಂಬ ತಾರತಮ್ಯವಿಲ್ಲದೆ ಯಾವನಿಂದ ಏನು ಆಗಬೇಕೆಂದು ಭಗವಂತನು ಇಚ್ಛಿಸಿ ಕಾರ್ಯ ಕೈಗೊಳ್ಳುತ್ತಾನೋ ಅದು ಪೂರ್ತಿಯಾಗಿ ಸರಿಯಾಗಿರುತ್ತದೆ. ಹೀಗೆ ಪರೀಕ್ಷಿತ ಮಹಾರಾಜನು ಅದೆಷ್ಟು ಶ್ರೇಷ್ಠನು ಎಂಬುದಕ್ಕೆ ಒಡ್ಡಿದಂತಹ ಪರೀಕ್ಷೆಯೇ ಇದಾಗಿತ್ತು. ಅವನು ತನ್ನ ಬುದ್ಧಿ ಚಾತುರ್ಯದಿಂದ ಅದನ್ನು ಹೇಗೆ ಬಿಡಿಸುತ್ತಾನೆಂಬುದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಭಗವದ್ ಭಕ್ತರಿಗೆ ಆದಷ್ಟು ಈ ವಿಡಿಯೋ ತಲುಪಬೇಕು ಅನ್ನುವಂಥದ್ದು ನನ್ನ ಆಶಯ. ಹೈಪ್ ಆಪ್ಷನ್ ಬಂದಿದ್ದರೆ ದಯವಿಟ್ಟು ಹೈಪ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾಳೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.